ಓಕೆ, ಯಾರೆಲ್ಲ ಮುಖ್ಯಮಂತ್ರಿ ಅಲ್ಲಿ 70 ಸೀಟು ಅಂತಂದರೆ ನೀವು 70 ಸೀಟ್ನ 15%, 7 + 4 ಮುಖ್ಯಮಂತ್ರಿ ಸೇರಿದಂತೆ 11 ಜನ ಅಲ್ಲಿ ಮಂತ್ರಿಗಳಾಗ್ಬೋದು. ಮುಖ್ಯಮಂತ್ರಿ ಸೇರಿದ 11 ಜನ ಆಗ್ಬೋದು. ಇವತ್ತು 6 ಜನ ಮಾಡ್ತಾಯಿದ್ದಾರೆ, ಇನ್ನು 5 ಜನ ಬಾಕಿ ಇದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿರುತ್ತೋ ಅದರದ್ದು ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೆ ಕೆಲಸ ಮಾಡಲಿ, ಯಾವನೇ ಬಂದರೂ ಕೂಡ ಮಾಡಬೇಕಾಗಿರೋದು ಜನರ ಕೆಲಸ. ಸೊ ಅದನ್ನು ನಿಮ್ಗೆ ತೋರಿಸಿದ್ದೀವಿ. ಈಗ ಬನ್ನಿ, ಜನರ ಕೆಲಸ ನಾವು ಮಾಡೋಣ. ಸೂಪರ್ 3 ಏನು ಇವತ್ತಿನ ಸ್ಟೋರಿ? ಬಾಗಲಕೋಟೆ ನಗರದಲ್ಲಿ ವಾಸನೆ ಸ್ಕೂಲ್ ಚರಂಡಿಯಿಂದ ವಿದ್ಯಾರ್ಥಿನಿಯರು ಕಂಗಾಲು. ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ಮೂಗು ಮುಚ್ಕೊಂಡು ಪಾಠ ಕೇಳೋ ಸ್ಥಿತಿ. ನಮ್ಮ ಸರ್ಕಾರಿ ಶಾಲೆಗಳು ಅಂತಂದರೆ ಹಿಂಗೆ ಇರುತ್ತೆ ನೋಡಿ. ಅದನ್ನೊಂದು ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಬೆಳಗ್ಗೆ ಕೂಡ ಹೇಳಿದೆ, ನಾವು ಸರ್ಕಾರಿ ಶಾಲೆಗಳನ್ನು ನೋಡಿ ಕನ್ನಡ ಸಂಘಟನೆಗಳಿದೆಯಾ ಅಥವಾ ಕನ್ನಡದ ಬಗ್ಗೆ ಪ್ರೀತಿ ಇರೋರು ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳಿದ್ರಿಂದ ಏನಾಗೋದಿಲ್ಲ. ಆಮೇಲೆ ನಿಮಗೆ ಇಂಗ್ಲೀಷ್ ಕಲಿಕೆಯಿಂದ ದೂರ ಮಾಡೋಕ್ಕೂ ಆಗಲ್ಲ, ಅದು ತಪ್ಪದು. ಆಯಿತಾ? ಕನ್ನಡದಲ್ಲೇ ಕಲೀರಿ. ಕನ್ನಡ ಕಲಿಬೇಕು ಮುಖ್ಯವಾಗಿ, ಆಮೇಲೆ ಯಾವುದು ಬೇಕಿದ್ರೆ ಕಲೀರಿ. ನಮ್ಮ ಹೇಳುವ ರೀತಿ ಚೇಂಜ್ ಆಗಬೇಕು. ಕನ್ನಡ ಕಲಿತೀರಿ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನೆಲ್ಲ ಅಮೇರಿಕಾ ಲಂಡನ್ನೆಲ್ಲ ಕಳಿಸ್ಬಿಟ್ಟು ಯಾರೋ ಪಾಪದ ಮಕ್ಕಳು ಮಾತ್ರ ಕನ್ನಡ ಕಲಿಬೇಕಂತೆ. ಅದು ಹೆಂಗಾಗತ್ತೆ? ಆಯ್ತಪ್ಪ, ಕಲಿಸೋಣ. ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆ ಉಳಿಸೋಕ್ಕಾಗಲ್ಲ. 60,000 ಶಾಲೆ ಇದೆ. 60,000 ಶಾಲೆ ಇದೆ ನಮ್ಮ ಕರ್ನಾಟಕದಲ್ಲಿ. ಆಗಲ್ಲ. 10,000 ಕೋಟಿಯಲ್ಲಿ ಅದು ರಿಪೇರಿ ಮಾಡೋಕ್ಕೆ ಆಗಲ್ಲ. ಇರೋದು ಒಂದೇ ಅವಕಾಶ, ನಾವು ದತ್ತು ತಗೊಳ್ಬೇಕು. ನಾವು ದತ್ತು ಅಂತಂದರೆ ಯಾರು? ದೊಡ್ಡ ಕಂಪನಿಗಳಿಗೆ ನೋಡಿ, ಅಜೀಂ ಪ್ರೇಮ್ಜಿ ಅಂತವರೆಲ್ಲ 1,300-500 ಕೋಟಿ ಎಲ್ಲ ಕೊಡ್ತಾರೆ. ಅದನ್ನು ಸರ್ಕಾರ ಕರೆಕ್ಟಾಗಿ ಬಳಸ್ಕೊಂಡ್ರೆ ಆಗ್ತಿತ್ತು. ಈ ಸಲ ಮೊಟ್ಟೆ ಕೊಟ್ಟಿದ್ದಾರೆ, ಇರಲಿ. ನಾವು ಹಳೆ ವಿದ್ಯಾರ್ಥಿಗಳು ಯಾಕೆ ಮಾಡಬಾರ್ದು ಅಂತ ನನಗೊಂದಿರುವಂಥ ಅಭಿಲಾಷೆ. ಇಲ್ಲಾಂದರೆ ಇರಲ್ಲ ಸರ್. ಕನ್ನಡ ಶಾಲೆ ಮುಚ್ಚೋದ್ರೆ ಅದನ್ನು, ಯಾಕೆಂದರೆ ಬಡವರ ಮಕ್ಕಳು ಹೋಗಿಬಿಟ್ಟು ಅಲ್ಲಿ ಕಲಿತು ಅವರು ದೊಡ್ಡ ಪಂಡಿತರಾಗಿ ಅವರೇ ಉಳಿಸ್ಬೇಕಷ್ಟೇ ಕನ್ನಡ. ಸಿರಿವಂತರ ಮಕ್ಕಳಿಗೆ ಬೇಕಾಗಿಲ್ಲ, ಅವ್ರಿಗೆ ಕನ್ನಡನೂ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ಹಾಗಾಗಿ ಕಾನ್ವೆಂಟು ಮತ್ತೊಂದು ಸ್ಕೂಲ್ಗಳಿಗೆ ಹೋಗ್ತಾರೆ. ಈಗ ನೋಡಿ, ಪಾಪದ ಹೆಣ್ಣುಮಕ್ಕಳು. ಇವತ್ತು ಯಾರೋ ಮುಖ್ಯಮಂತ್ರಿ ಆಗಿದ್ದು ರೇಖಾ ಗುಪ್ತಾ. ಯಾಕೆ ಈ ಹುಡುಗಿ ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗಬಾರ್ದು? ಅಲ್ಲಿ ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಏನೇನು ಆಗ್ತಿದೆ ಗೊತ್ತಾ? ಕೇಳೋರು ಮೂಗು ಮುಚ್ಚಿರಬೇಕು, ಹೇಳೋರು ಕೂಡ ಮೂಗು ಮುಚ್ಕೋಬೇಕು. ಅಲ್ಲಿಗೆ ಹೋಗೋಕ್ಕೂ ಮೂಗು ಮುಚ್ಕೊಂಡೆ ಹೋಗಬೇಕು. ಯಾಕೆ ಈ ಥರ ಆಗಿದೆ? ಯಾಕೆ ಇದನ್ನು ಕ್ಲೀನ್ ಮಾಡ್ಸೋಕ್ಕಾಗಲ್ವಾ? ಎಷ್ಟು ಭಯಾನಕವಾಗಿದೆ ಆ ಸ್ಟೋರಿ, ಬನ್ನಿ ನೋಡೋಣ. ಚರಂಡಿ ದುರ್ವಾಸನೆಯಿಂದ ಕಂಗೆಟ್ಟ ಮಕ್ಕಳು. ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ದುಸ್ಥಿತಿ. ಒಂದ್ ಕಡೆ ಮೂಗು ಮುಚ್ಚಿಕೊಂಡು ಪಾಠ ಕೇಳ್ತಿರುವ ಮಕ್ಕಳು, ಮತ್ತೊಂದು ಕಡೆ ವಿಧಿ ಇಲ್ಲದೆ ಮೂಗು ಮುಚ್ಚಿಕೊಂಡು ಪಾಠ ಮಾಡ್ತಿರುವ ಶಿಕ್ಷಕರು. ಇದಕ್ಕೆ ಕಾರಣ ಈ ಓಪನ್ ಚರಂಡಿ. ಈ ದೃಶ್ಯ ಕಂಡು ಬಂದಿದ್ದು ಬಾಗಲಕೋಟೆ ನಗರದ ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆ ಹಾಗೂ ಸರ್ಕಾರಿ ಮಹಿಳಾ PU ಕಾಲೇಜಿನಲ್ಲಿ. ಶಾಲಾ ಕಾಲೇಜು ಮೈದಾನದಲ್ಲೇ ಬೆಳೆದು ನಿಂತಿರುವ ಮುಳ್ಳಿನ ಗಿಡಗಳು, ಅದೇ ಜಾಗದಲ್ಲಿ ಒಳಚರಂಡಿ ನೀರು ನಿಂತು ನಡೆದಾಡೋಕೆ ಆಗದ ಸ್ಥಿತಿ. ಇಂತಹ ಚರಂಡಿ ನಿಂತ ನೀರಲ್ಲಿ ಇಟ್ಟಿಗೆ ಮೇಲೆ ವಿದ್ಯಾರ್ಥಿನಿಯರ ಪಯಣ. ಇಡೀ ಪ್ರೌಢಶಾಲೆ ಹಾಗೂ PU ವಿದ್ಯಾರ್ಥಿನಿಯರಿಗೆ ಇರೋದು ಒಂದೇ ಶೌಚಾಲಯ. ಈ ಪ್ರೌಢಶಾಲೆಯಲ್ಲಿ 230 ಬಾಲಕಿಯರಿದ್ದಾರೆ. ಇನ್ನು PUC ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಸೇರಿ 1,300ಕ್ಕೂ ಅಧಿಕ ವಿದ್ಯಾರ್ಥಿನಿಯರಿದ್ದಾರೆ. ಆದರೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ವಿದ್ಯಾರ್ಥಿನಿಯರಿಗೆ ಇರೋದು ಒಂದೇ ಒಂದು ಶೌಚಾಲಯ ಕಟ್ಟಡ. ಅದರಲ್ಲಿ 2 ಮಾತ್ರ ಪ್ರವೇಶ. ಆ ಶೌಚಾಲಯಕ್ಕೆ ಹೋಗಬೇಕಾದರೆ ಒಳಚರಂಡಿ ನೀರಲ್ಲಿ ಇಟ್ಟಿಗೆ ಮೇಲೆ ಬ್ಯಾಲೆನ್ಸ್ ಹಿಡಿದು ಕಸ, ಮುಳ್ಳಿನ ಗಿಡಗಳ ಮಧ್ಯೆ ಸಾಗಬೇಕು. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿದ್ರೂ ಚರಂಡಿ ನೀರಲ್ಲಿ ಬೀಳೋದು ಪಕ್ಕ. ಶೌಚಾಲಯಕ್ಕೆ ಹೋಗಬೇಕಂದ್ರೆ ಮೂಗು ಮುಚ್ಚಿಕೊಂಡೇ ಹೋಗಬೇಕು. ಇಲ್ಲದಿದ್ದರೆ ದುರ್ವಾಸನೆ ಕಾಯಿಲೆಗೆ ಮೂಲ ಮಾಡುತ್ತದೆ. ಸೊಳ್ಳೆ ಕಾಟ ಕೂಡ ಹೆಚ್ಚಾಗಿದೆ. ಇದು ಹೊರಗಡೆ ಆದರೆ ಪಾಠ ಕೇಳುವಾಗ ಮೂಗು ಮುಚ್ಚಿಕೊಂಡೇ ಪಾಠ ಕೇಳಬೇಕು. ಊಟ ಮಾಡುವಾಗಲೂ ಮೂಗು ಮುಚ್ಚಿಕೊಂಡು ದುರ್ವಾಸನೆ ಸಹಿಸಿಕೊಳ್ಳಬೇಕು. ನಗರದ ಹೃದಯ ಭಾಗದಲ್ಲೇ ಇಂತಹ ದುಸ್ಥಿತಿ ಇದ್ದು ವಿದ್ಯಾರ್ಥಿನಿಯರು ಈ ಸಂಕಷ್ಟದಿಂದ ಮುಕ್ತಗೊಳಿಸಿ ಎಂದು ಮನವಿ ಮಾಡಿಕೊಂಡರು. ಇಲ್ಲಿ ಚರಂಡಿ ಪ್ರಾಬ್ಲಮ್ ಐತ್ರಿ. ಸ್ವಲ್ಪ ರೆಸ್ಟ್ ರೂಮಿಂದು ಪ್ರಾಬ್ಲಮ್ ಐತ್ರಿ. ನಮ್ಮ ಕ್ಲಾಸ್ನಾಗ ಕೂತಾಕೆಲ್ಲ ಕ್ಲಾಸ್ ಕೇಳೋಕ್ಕಾಗೋದಿಲ್ಲ ರೀ. ಊಟಕ್ಕೆ ಕುಂತಾಗೆಲ್ಲ ಊಟ ಮಾಡೋಕ್ಕಾಗೋದಿಲ್ಲ. ಸ್ಮೆಲ್
ಜಾಸ್ತಿ ಬರ್ತೈತ್ರಿ. ಈ ಸ್ಕೂಲ್ ಬಿಟ್ಟು ಯಾವಾಗ ಹೊರಗೆ ಹೋಗಿವಿ ಅನ್ನಿಸ್ತಿರ್ತೈತ್ರಿ. ಈ ಸ್ಮೆಲ್ಲಿನ ಸಂಬಂಧ ಇಲ್ಲೆಲ್ಲ ಬರ್ಬೇಕಂದ್ರೆ ರೀ ರೆಸ್ಟ್ ರೂಮಿನ ಪ್ರಾಬ್ಲಮ್ ಐತ್ರಿ ನಮಗೆ ರೀ. ಇಲ್ಲೆಲ್ಲ ಕಂಟಿಗಳೆಲ್ಲ ಭಾಳ ನಮಗೆ ತೆರಿತಾವ್ರಿ. ಇಲ್ಲೆಲ್ಲ ಚರಂಡಿ ಎಲ್ಲ ರೀ ಕಾಲಾಗ ಬಂದು ನಿಂತೈತ್ರಿ. ನೀರು ರೀ ಪಾದ ಎಲ್ಲ ಮುನುಗ್ತಾವ್ರಿ ಹೋದಿವಿ ಅಂದ್ರೆ ರೀ. ಕಾರ್ಯಕ್ರಮದವ್ರು ಬಂದಿದ್ರಿ ಪಬ್ಲಿಕ್ ಚಾನಲ್ ರೀ. ಅವ್ರಿಗೆ ಹೇಳಿವ್ರಿ, ಅವ್ರ ಮೇಲೆ ಭರವಸೆ ಐತ್ರಿ. ಅವ್ರ ಇದ್ರ ಬಗ್ಗೆ ಏನರ ನಮ್ಗೆ ಅನುಕೂಲ ಮಾಡಿಕೊಟ್ರೆ ಚಲೋ ಆಕತ್ರಿ ಅಂತ ಕೇಳ್ಕೊತೀವ್ರಿ. ನಮಗೆ ರೆಸ್ಟಿಗೆ ಪ್ರಾಬ್ಲಮ್ ಐತ್ರಿ. ಇಲ್ಲಿ ಎಲ್ಲ ನಮ್ಗೆ ಅಡ್ಡಾಡೋಕೆ ಆಗೋದಿಲ್ಲ, ಭಾಳ ಹೊಲಸು ವಾಸ ಬರುತ್ತೆ. ನಮಗೆ ಅಲ್ಲಿ ರೆಸ್ಟಿಗೆ ಹೋಗ್ಬೇಕಂದ್ರೆ ಅನುಕೂಲ ಇಲ್ರಿ. ರೆಸ್ಟಿಗೆ ಹೋಗಿ ಕ್ಲಾಸಿಗೆ ಹೋದ್ವಿ ಅಂದ್ರೆ ಭಾಳ ವಾಸನೆ ಬರುತ್ತೆ ರೀ. ಸರ್ ಪ್ರೀಡ್ ಕೇಳಕ್ಕೆ ಆಗೋದಿಲ್ಲ ರೀ. ಊಟಕ್ಕೆ ಬಿಟ್ಟಾಗ ಊಟ ಮಾಡೋಕೆ ಆಗೋದಿಲ್ಲ ರೀ. ಸಾಲಿಂತ್ರ ಯಾವಾಗ ಹೊರಗೆ ಹೋಗ್ಬೇಕು ಅನ್ನಿಸ್ತೈತ್ರಿ. ಒಟ್ಟು ಸಾಲ ಕುಂದ್ರಕ್ಕೆ ಆಗೋದಿಲ್ಲ ರೀ. ರೆಸ್ಟಿಗೆ ಹೋಗಕ್ಕೆ ಆಗತ್ರಿ. ನಮಗೆ ಅನುಕೂಲ ಮಾಡಿಕೊಡ್ಬೇಕು ರೀ. ಪಬ್ಲಿಕ್ ಚಾನಲ್ದವ್ರು ಬಂದಾರ್ರಿ, ಜಯಪ್ರಕಾಶ್ ಶೆಟ್ಟಿ ಅವ್ರಿ. ಬೇರೆ ಬೇರೆ ಸ್ಕೂಲ್ನಾಗ ಸಹಾಯ ಪರಿಹಾರ ಮಾಡ್ಯಾರ್ರಿ. ನಮ್ಮ ಸ್ಕೂಲಿಗೂ ಬಂದಾರ್ರಿ, ಪರಿಹಾರ ಮಾಡಿ ಕೊಡ್ಬೇಕು ಅನ್ನೋದು ನಾವು ಕೇಳ್ಕೊತೀವಿ. ಈ ಶಾಲೆ ಹಾಗೂ ಕಾಲೇಜಿಗೆ ಬಡವರು ಹಾಗೂ ಗ್ರಾಮೀಣ ಭಾಗದ ವಿದ್ಯಾರ್ಥಿನಿಯರೇ ಹೆಚ್ಚಾಗಿ ಬರ್ತಾರೆ. ಆದರೆ ಈ ಸ್ಥಿತಿ ನೋಡಿ ಪೋಷಕರು ಮಕ್ಕಳನ್ನು ಅಡ್ಮಿಷನ್ ಮಾಡಿಸೋಕೆ ಹಿಂಜರಿಯುವಂತಾಗಿದೆ. ಇದೆಲ್ಲದರ ಮಧ್ಯೆ ಹೈಸ್ಕೂಲ್ ಹಾಗೂ PU ಪರೀಕ್ಷಾ ಫಲಿತಾಂಶ ಉತ್ತಮವಾಗಿದೆ. ಆದರೆ ಶಾಲೆ ಹಾಗೂ ಕಾಲೇಜು ಎರಡೂ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದೆ. ಎಲ್ಲ ವರ್ಗದ ಬಡ ಮಕ್ಕಳು ನಮಗಿರೋದ್ರಿಂದ ಅವರೆಲ್ಲರೂ ಪ್ರತಿಭಾವಂತರಿದ್ದಾರೆ. ಹೀಗಾಗಿ ಶೈಕ್ಷಣಿಕವಾಗಿ ನಾವು ಉತ್ತಮವಂತ ಕೊಡುಗೆಯನ್ನು ನಾವು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಇದು ಒಂದು ಸಣ್ಣ ಪುಟ್ಟ ಇದೊಂದು ಬಗೆಹರಿದ್ಬಿಟ್ರೆ ನಮಗೆ ಇನ್ನೂ ಹೆಚ್ಚಿನ ಒಂದು ಖುಷಿ ಬರುತ್ತೆ. ಏನೇ ಆಗಲಿ ಜನಪ್ರತಿನಿಧಿಗಳು ಅಧಿಕಾರಿಗಳು ಬಿಟ್ಟು ಭಾಷಣ ಮಾಡೋದು ಬಿಟ್ಟು ಸರ್ಕಾರಿ ಶಾಲಾ ಕಾಲೇಜು ಉಳಿಸಬೇಕಿದೆ. ಕೂಡಲೇ ದುರ್ವಾಸನೆಗೆ ಮುಕ್ತಿ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಸೂಪರ್ 3 ಮಾಂಜಾ ಬೀಳೋದು ಪಕ್ಕ. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಓಕೆ, ಯಾರೆಲ್ಲ ಮುಖ್ಯಮಂತ್ರಿ ಅಲ್ಲಿ 70 ಸೀಟು ಅಂತಂದರೆ ನೀವು 70 ಸೀಟ್ನ 15%, 7 + 4 ಮುಖ್ಯಮಂತ್ರಿ ಸೇರಿದಂತೆ 11 ಜನ ಅಲ್ಲಿ ಮಂತ್ರಿಗಳಾಗ್ಬೋದು. ಮುಖ್ಯಮಂತ್ರಿ ಸೇರಿದ 11 ಜನ ಆಗ್ಬೋದು. ಇವತ್ತು 6 ಜನ ಮಾಡ್ತಾ ಇದ್ದಾರೆ, ಇನ್ನು 5 ಜನ ಬಾಕಿ ಇದ್ದಾರೆ. ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿರುತ್ತೋ ಅದರದ್ದು ಮುಖ್ಯಮಂತ್ರಿ ಆಗಿದ್ದಾರೆ. ಒಳ್ಳೆ ಕೆಲಸ ಮಾಡಲಿ, ಯಾವನೇ ಬಂದರೂ ಕೂಡ ಮಾಡಬೇಕಾಗಿರೋದು ಜನರ ಕೆಲಸ. ಸೊ ಅದನ್ನು ನಿಮ್ಗೆ ತೋರಿಸಿದ್ದೀವಿ. ಈಗ ಬನ್ನಿ, ಜನರ ಕೆಲಸ ನಾವು ಮಾಡೋಣ. ಸೂಪರ್ 3 ಏನು ಇವತ್ತಿನ ಸ್ಟೋರಿ? ಬಾಗಲಕೋಟೆ ನಗರದಲ್ಲಿ ವಾಸನೆ ಸ್ಕೂಲ್. ಚರಂಡಿಯಿಂದ ವಿದ್ಯಾರ್ಥಿನಿಯರು ಕಂಗಾಲು, ವಿದ್ಯಾರ್ಥಿನಿಯರು ಹೆಣ್ಣು ಮಕ್ಕಳು ಮೂಗು ಮುಚ್ಕೊಂಡು ಪಾಠ ಕೇಳೋ ಸ್ಥಿತಿ. ನಮ್ಮ ಸರ್ಕಾರಿ ಶಾಲೆಗಳು ಅಂತಂದರೆ ಹಿಂಗೆ ಇರುತ್ತೆ ನೋಡಿ. ಅದನ್ನೊಂದು ಕ್ಲೀನ್ ಮಾಡೋಕ್ಕೂ ಆಗೋದಿಲ್ಲ. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಇವತ್ತು ಬೆಳಗ್ಗೆ ಕೂಡ ಹೇಳಿದೆ. ನಾವು ಸರ್ಕಾರಿ ಶಾಲೆಗಳನ್ನು ನೋಡಿ, ಕನ್ನಡ ಸಂಘಟನೆಗಳಿದೆಯಾ ಅಥವಾ ಕನ್ನಡದ ಬಗ್ಗೆ ಪ್ರೀತಿ ಇರೋರು ಇಂಗ್ಲೀಷ್ ಕಲಿಬೇಡಿ ಅಂತ ಹೇಳಿದ್ರಿಂದ ಏನಾಗೋದಿಲ್ಲ. ಆಮೇಲೆ ನಿಮಗೆ ಇಂಗ್ಲೀಷ್ ಕಲಿಕೆಯಿಂದ ದೂರ ಮಾಡೋಕ್ಕೂ ಆಗಲ್ಲ, ಅದು ತಪ್ಪದು. ಆಯಿತಾ? ಕನ್ನಡದಲ್ಲೇ ಕಲೀರಿ. ಕನ್ನಡ ಕಲಿಬೇಕು ಮುಖ್ಯವಾಗಿ, ಆಮೇಲೆ ಯಾವುದು ಬೇಕಿದ್ರೆ ಕಲೀರಿ. ನಮ್ಮ ಹೇಳುವ ರೀತಿ ಚೇಂಜ್ ಆಗಬೇಕು. ಕನ್ನಡ ಕಲಿತೀರಿ. ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನೆಲ್ಲ ಅಮೇರಿಕಾ ಲಂಡನ್ನೆಲ್ಲ ಕಳಿಸ್ಬಿಟ್ಟು ಯಾರೋ ಪಾಪದ ಮಕ್ಕಳು ಮಾತ್ರ ಕನ್ನಡ ಕಲಿಬೇಕಂತೆ. ಅದು ಹೆಂಗಾಗತ್ತೆ? ಆಯ್ತಪ್ಪ, ಕಲಿಸೋಣ. ಸರ್ಕಾರಿ ಶಾಲೆ ಉಳಿಬೇಕು. ಸರ್ಕಾರಿ ಶಾಲೆ ಉಳಿಸೋಕ್ಕಾಗಲ್ಲ. 60,000 ಶಾಲೆ ಇದೆ. 60,000 ಶಾಲೆ ಇದೆ ನಮ್ಮ ಕರ್ನಾಟಕದಲ್ಲಿ. ಆಗಲ್ಲ. 10,000 ಕೋಟಿಯಲ್ಲಿ ಅದು ರಿಪೇರಿ ಮಾಡೋಕ್ಕೆ ಆಗಲ್ಲ. ಇರೋದು ಒಂದೇ ಅವಕಾಶ, ನಾವು ದತ್ತು ತಗೊಳ್ಬೇಕು. ನಾವು ದತ್ತು ಅಂತಂದರೆ ಯಾರು? ದೊಡ್ಡ ಕಂಪನಿಗಳು. ಈಗ ನೋಡಿ, ಅಜೀಂ ಪ್ರೇಮ್ಜಿ ಅಂತವರೆಲ್ಲ 1,300-500 ಕೋಟಿ ಎಲ್ಲ ಕೊಡ್ತಾರೆ. ಅದನ್ನು ಸರ್ಕಾರ ಕರೆಕ್ಟಾಗಿ ಬಳಸ್ಕೊಂಡ್ರೆ ಆಗ್ತಿತ್ತು. ಈ ಸಲ ಮೊಟ್ಟೆ ಕೊಟ್ಟಿದ್ದಾರೆ, ಇರಲಿ. ನಾವು ಹಳೆ ವಿದ್ಯಾರ್ಥಿಗಳು ಯಾಕೆ ಮಾಡಬಾರ್ದು ಅಂತ ನನಗೊಂದಿರುವಂಥ ಅಭಿಲಾಷೆ. ಇಲ್ಲಾಂದರೆ ಇರಲ್ಲ ಸರ್. ಕನ್ನಡ ಶಾಲೆ ಮುಚ್ಚೋದ್ರೆ ಅದನ್ನು, ಯಾಕೆಂದರೆ ಬಡವರ ಮಕ್ಕಳು ಹೋಗಿಬಿಟ್ಟು ಅಲ್ಲಿ ಕಲಿತು ಅವರು ದೊಡ್ಡ ಪಂಡಿತರಾಗಿ ಅವರೇ ಉಳಿಸ್ಬೇಕಷ್ಟೇ ಕನ್ನಡ. ಸಿರಿವಂತರ ಮಕ್ಕಳಿಗೆ ಬೇಕಾಗಿಲ್ಲ, ಅವ್ರಿಗೆ ಕನ್ನಡನೂ ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ಹಾಗಾಗಿ ಕಾನ್ವೆಂಟು ಮತ್ತೊಂದು ಸ್ಕೂಲ್ಗಳಿಗೆ ಹೋಗ್ತಾರೆ. ಈಗ ನೋಡಿ, ಪಾಪದ ಹೆಣ್ಣುಮಕ್ಕಳು. ಇವತ್ತು ಯಾರೋ ಮುಖ್ಯಮಂತ್ರಿ ಆಗಿದ್ದು ರೇಖಾ ಗುಪ್ತಾ. ಯಾಕೆ ಈ ಹುಡುಗಿ ಕೂಡ ಇಲ್ಲಿ ಮುಖ್ಯಮಂತ್ರಿ ಆಗಬಾರ್ದು? ಅಲ್ಲಿ ಕುಂತಲ್ಲಿ ಕೂರಂಗಿಲ್ಲ, ನಿಂತಲ್ಲಿ ನಿಲ್ಲಂಗಿಲ್ಲ. ಏನೇನು ಆಗ್ತಿದೆ ಗೊತ್ತಾ? ಕೇಳೋರು ಮೂಗು ಮುಚ್ಚಿರಬೇಕು, ಹೇಳೋರು ಕೂಡ ಮೂಗು ಮುಚ್ಕೋಬೇಕು. ಅಲ್ಲಿಗೆ ಹೋಗೋಕ್ಕೂ ಮೂಗು ಮುಚ್ಕೊಂಡೆ ಹೋಗಬೇಕು. ಯಾಕೆ ಈ ಥರ ಆಗಿದೆ? ಯಾಕೆ ಇದನ್ನು ಕ್ಲೀನ್ ಮಾಡ್ಸೋಕ್ಕಾಗಲ್ವಾ? ಎಷ್ಟು ಭಯಾನಕವಾಗಿದೆ ಆ ಸ್ಟೋರಿ, ಬನ್ನಿ ನೋಡೋಣ. ಚರಂಡಿ ದುರ್ವಾಸನೆಯಿಂದ ಕಂಗೆಟ್ಟ ಮಕ್ಕಳು. ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ದುಸ್ಥಿತಿ. ಒಂದ್ ಕಡೆ ಮೂಗು ಮುಚ್ಕೊಂಡು ಪಾಠ ಕೇಳ್ತಿರುವ ಮಕ್ಕಳು,
ಮತ್ತೊಂದು ಕಡೆ ವಿಧಿ ಇಲ್ಲದೆ ಮೂಗು ಮುಚ್ಚಿಕೊಂಡು ಪಾಠ ಮಾಡ್ತಿರುವ ಶಿಕ್ಷಕರು. ಇದಕ್ಕೆ ಕಾರಣ ಈ ಓಪನ್ ಚರಂಡಿ.